ಆದರೆ ನಾವು ಯೂಟ್ಯೂಬಲ್ಲಿ ಆದರೆ ಈ ಥರ ಕಲಿಯೋದಕ್ಕಾಗಲ್ಲ. ಮತ್ತು ಬೇರೆ ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋದ್ರು ನೀವು ಹೋದ್ರೂ ನಮಗೆ ಈ ಥರ ಕೋಚಿಂಗ್ ಕೊಡ್ತಾರೆ ಅಂತ ನಿಜವಾಗ್ಲೂ ನನಗೆ ಗ್ಯಾರಂಟಿ ಇಲ್ಲ. ಟಿ ಡಿ ಅಕಾಡೆಮಿ ನಾನು ವಾಟ್ಸಪ್ಪಲ್ಲಿ ಮತ್ತು ಒಬ್ಬ ಫ್ರೆಂಡನ್ನು ಎನ್ಕ್ವೈರಿ ಮಾಡಿದೆ. ಟಿ ಡಿ ಅಕಾಡೆಮಿ ಈಸ್ ಡೂಯಿಂಗ್ ವೆಲ್ ಅಂತ ಹೇಳಿದ್ರು. I think overally, I think it's a best class. I think best learning also. Thank you so much. ನಾನು ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಅಕಾಡೆಮಿಸ್ ನೋಡಿದೆ, ಬಟ್ ಇವರು ಮನು ಸರ್ ಮಾಡೋದು ನನಗೆ ಬೇಗ ಅರ್ಥ ಆಗ್ತಾ ಇತ್ತು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಎಲ್ಲ ನೋಡಿದೆ. ಆದರೆ ನನಗೆ ಈ ಥರ ಒಂದು ಕ್ಲಾಸಲ್ಲಿ ಈ ಥರ ನಮ್ದು ಒಂದು ಏನೊಂದು ನಾವು ಸ್ಕೂಲಲ್ಲಿ ಕಲಿದ್ವಿ ಆ ಥರ ಇದೆ. ಇಲ್ಲಿ ನಾವು ಪ್ರತಿಯೊಂದು ಕಲ್ತ್ವಿ. ಆದರೆ ನಾವು ಯೂಟ್ಯೂಬಲ್ಲಿ ಆದರೆ ಈ ಥರ ಕಲಿಯೋದಕ್ಕಾಗಲ್ಲ. ಮತ್ತು ಬೇರೆ ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋದ್ರೂ ನಮಗೆ ಈ ಥರ ಕೋಚಿಂಗ್ ಕೊಡ್ತಾರೆ ಅಂತ ನಿಜವಾಗ್ಲೂ ನನಗೆ ಗ್ಯಾರಂಟಿ ಇಲ್ಲ. ನಾನು ಎಲ್ಲೂ ನೋಡಿಲ್ಲ ಈ ಥರದ್ದು. ಸೊ ಟ್ರೈನಿಂಗ್ ಕೊಡೋದು ಸುಮ್ಮನೆ ಅವರೆಲ್ಲ ಹೇಳ್ತಾ ಇರ್ತಾರೆ ಅಷ್ಟೇ. ಸೊ ಈ ಥರ ನಮಗೆ ಕೂತ್ಕೊಂಡು ಪ್ರತಿಯೊಂದು ನಮಗೆ ಅರ್ಥ ಆಗೋ ಥರ ಹೇಳೋದಾಗಲಿ, ನಾವು ರಿಪೀಟ್ ಕೇಳಿದ್ರೆ ಮತ್ತೆ ಹೇಳ್ತಾರೆ, ಮತ್ತು ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ಸಲ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಆದರೆ ನಮಗೆ ಬೇರೆ ಕಡೆ ಆ ಥರ ಹೇಳೋದಿಲ್ಲ. ಸುಮ್ಮನೆ ಜನರೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಾವು ಅದನ್ನು ಯಾವ ಥರ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಟರ್ ಎಲ್ಲದರಲ್ಲೂ ಟಿ ಡಿ ಅಕಾಡೆಮಿ ಇಟ್ಸ್ ಓಕೆ. ಸುರೇಶ್ ಕುಮಾರ್ ಅಂತ, ನಾನು ಜಸ್ಟ್ ರಿಟೈರ್ಡ್ ಆಗಿದ್ದೀನಿ ಜೂನಲ್ಲಿ. ನಮಗೇನಿದೆ, ಮನೇಲಿ ಐಡ್ಲಿ ಇರ್ತಾಯಿದ್ದೆ. ಟಿ ಡಿ ಅಕಾಡೆಮಿ ನಾನು ವಾಟ್ಸಪ್ಪಲ್ಲಿ ಮತ್ತು ಒಬ್ಬ ಫ್ರೆಂಡನ್ನು ಎನ್ಕ್ವೈರಿ ಮಾಡಿದೆ. ಟಿ ಡಿ ಅಕಾಡೆಮಿ ಈಸ್ ಡೂಯಿಂಗ್ ವೆಲ್ ಅಂತ ಹೇಳಿದ್ರು. ನಾನು ಬಂದು ನೆಕ್ಸ್ಟ್ ಡೇ ಇವ್ರನ್ನ ಅಪ್ರೋಚ್ ಮಾಡಿದೆ ಲಾಸ್ಟು ಬುಧವಾರ. ಅವ್ರು ಹೇಳಿದ್ರು ಜಾಯ್ನ್ ಆಗಿ ಬಂದು ನೋಡಿ ನಿಮ್ಮ ಕ್ಲಾಸ್ ಯಾವ ಥರ ಇದೆ ಅಂತ ಹೇಳಿದ್ರು. ನನಗೆ ಕ್ಲಾಸಸ್ ಎಲ್ಲ ತುಂಬ ಅರ್ಥ ಆಗ್ತಾಯಿದೆ, ಬಟ್ ಇನ್ನೂ ಸ್ವಲ್ಪ ಪ್ರಾಕ್ಟಿಕಲ್ ವರ್ಕ್ ಮಾಡಬೇಕಾಗುತ್ತೆ. ಟೀಚರ್ಸ್ ಎಲ್ಲ ಭಾಳ ಚೆನ್ನಾಗಿ ಕೋಪ್ರೇಟಿವ್ ಮಾಡ್ತಾರೆ, ಒಳ್ಳೆ ರಿಸೋರ್ಸಸ್ ಇದೆ. ಈ ಸುಮಾರು ನನಗೆ ತಿಳಿದಂಗೆ ಇದೇನಿದ್ರೆ MBA ಕೋರ್ಸ್ ಮಾಡಿದ್ರೆ ಇಟ್ ರಿಕ್ವೈರ್ಸ್ 2 to 3 years ಕೋರ್ಸ್ ಇದೆ. ಇದು ನಮಗೆ ಒಂದು ಶಾರ್ಟ್ ಟರ್ಮ್ ಒಂದು 3-4 ಡೇಸಲ್ಲಿ ಎಲ್ಲ ಏನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಅನ್ನೋದನ್ನ ಇನ್ಫಾರ್ಮೇಷನ್ನ ಜಸ್ಟ್ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾನು ಟಿ ಡಿ ಅಕಾಡೆಮಿಗೆ ನಾನು ಪರ್ಸ್ನಲಿ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದನ್ನು ತುಂಬ ಜನ ಯೂಸ್ ಮಾಡ್ಕೊಂಡು ನಮ್ಮ ಫೈನಾನ್ಸನ್ನು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅನ್ನೋ ಕಲಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸಚ್ಚಿದಾನಂದ್. ನಾನು IT ಸೆಕ್ಟರಲ್ಲಿದ್ದೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ. ಈ ಶೇರ್ಸು ಮತ್ತು ಈ ಸ್ಟ್ರಾಟರ್ಜೀಸ್ ಎಲ್ಲ ನನಗೆ ಹೊಸದ್ದು. ನನ್ನ ಫ್ರೆಂಡು ಚಂದ್ರಶೇಖರ್ ಅಂತ ಹೇಳಿ, ನಾವು ವಾಕಿಂಗ್ ಫ್ರೆಂಡ್ಸು. ಸೊ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ಥರ ನಾವು ಶೇರ್ಸನ್ನು ಇದನ್ನು ಮಾಡಬೇಕು, ಯಾವ ಥರ ಮನಿ ಮೇಕಿಂಗ್ ಮಾಡಬೇಕು, ಯಾವ ಥರ ನಾವು ಮನಿನ ನಾವು ಫ್ಲೋ ಮಾಡಬೇಕು ಅಂತೆಲ್ಲ ಹೇಳಿ ಅವರು ಹೇಳಿದರು. ಇಲ್ಲ, ನೀವು ಒಂದ್ಸರಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೇನೆ, ನೀವು ಕೂತ್ಕೊಂಡು ನೀವು ತಿಳಿದಾದ ಮೇಲೆ ನೀವು ಶುರು ಮಾಡಿ ಅಂತ ಹೇಳಿದ್ರು. ಸೊ ಅವರೇ ಕರ್ಕೊಂಡು ಬಂದ್ರೆ ನಿಮಗೆ? ಅವರೇ ಕರ್ಕೊಂಡು ಬಂದರು, ಚಂದ್ರಶೇಖರ್ ಅಂತ ಹೇಳಿ. ಹಿ ಹ್ಯಾಸ್ ಎಕ್ಸ್ಪ್ಲೈನ್ಡ್ ವೆರಿ ವೆಲ್. ಆ್ಯಕ್ಚುಲಿ ಅವರು ತುಂಬ ಅವ್ರಿಗೂ ಮುಂಚೆ ಗೊತ್ತಿದೆ ಅಂತ ಕಾಣುತ್ತೆ, ಗೊತ್ತಿಲ್ಲ. ಸೊ ಸ್ಟಾಕ್ ಬಗ್ಗೆ ಹೇಗೆ ನಾವು ಪ್ರೊಸೀಡ್ ಆಗಬೇಕು, ಯಾವ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ನಾವು ಪ್ರಾಫಿಟ್ನ ಗಳಿಸ್ಬೇಕು. ಆದರೆ ಡೇ ಟು ಡೇ ಇದರಲ್ಲೂ ಸಹ ನಮಗೆ ಹಣ ಬೇಕಾಗತ್ತೆ, ಅಂದರೆ ಪ್ರತಿ ಇದರಲ್ಲಿ. ಸೊ ಹೇಗೆ ನಾವು ಮಾಡಬೇಕು ಅಂಥೇಳಿ. ಸೊ ಆ ಒಂದು ಇದ್ರ ಕಾನ್ಸೆಪ್ಟಲ್ಲಿ ಅವ್ರೇನು ಹೇಳಿದ್ರು, ಬನ್ನಿ ನನ್ನ ಜೊತೆಗೆ ಬನ್ನಿ, 3 days ಕ್ಲಾಸ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ ಫಂಡಮೆಂಟಲ್ಸ್ ಇರುತ್ತೆ, ಶನಿವಾರ ಟೆಕ್ನಿಕಲ್ಸ್ ಇರುತ್ತೆ, ಆಮೇಲೆ ಭಾನುವಾರ ನಿಮಗೆ ಎಲ್ಲ ಪ್ರಾಕ್ಟಿಕಲ್ಸ್ ಎಲ್ಲ ತೋರಿಸ್ತಾರೆ. ಆದರೆ ಕ್ಲಾಸಸ್ ಬಂದು ನಾನು ಫಸ್ಟ್ ಟೈಮ್ ಕೂತಿರೋದು. ಐ ಥಿಂಕ್ ತುಂಬ ಚೆನ್ನಾಗಿ ಕ್ಲಾಸಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರತಿ ಕಾನ್ಸೆಪ್ಟ್ನು ಸಹ ಹೇಗೆ ನಾವು ಡಿರೈವೇಷನ್ ಮಾಡಬೇಕು, ಯಾಕೆ ಕಲಿಬೇಕು, ಹಾಗೆ ಫ್ಲೋ ಚಾರ್ಟ್ ಆಗಲಿ ಅಥವಾ ಆನ್ಲೈನ್ ವೆಬ್ಸೈಟ್ ಆಗಲಿ ಹೇಗೆ ನಾವು ನೋಡ್ಕೋಬೇಕು. ಇದು ನನಗೆ ಹೊಸ ಕಾನ್ಸೆಪ್ಟು. ಐ ಥಿಂಕ್ ನಾನು ತುಂಬ ಕಲಿಬೇಕಾಗಿದೆ, ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ. ಐ ಥಿಂಕ್ ಓವರಾಲಿ
I think it's a best class. I think best learning also. Thank you so much. ನನ್ನ ಹೆಸರು ವೆಂಕಟರತ್ನ ಅಂತೇಳಿ, ನಾನು ಗೃಹಿಣಿ. ಬಟ್ ನಾನು 94 BCom ಮುಗಿಸಿದ್ದೆ. ಬಟ್ ಮದುವೆ ಆದಮೇಲೆ ನನಗೆ ಏನು ಅವಕಾಶಗಳು ಸಿಗಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಇದು ಮಾರ್ಕೆಟಿಂಗ್ ಶೇರಿಂಗ್ ಮಾಡಬೇಕಂತ ನನಗೆ ಆಸೆ ಇತ್ತು. ನಾನು ಯೂಟ್ಯೂಬಲ್ಲಿ ಎಷ್ಟೊಂದು ಅಕಾಡೆಮಿಸ್ ನೋಡಿದೆ. ಬಟ್ ಇವರು ಮನೋಜ್ ಸರ್ ಮಾಡೋದು ನನಗೆ ಬೇಗ ಅರ್ಥ ಆಗ್ತಾ ಇತ್ತು. ನಮ್ಮ ಮನೆಗೂ ಇದು ಸಮೀಪ ಇದೆ. ಅದ್ರ ಸಲುವಾಗಿ ಇಲ್ಲಿ ಬಂದು ನಾನು ವರ್ಕ್ಶಾಪಿಗೆ ಸೇರಿದೆ. ವರ್ಕ್ಶಾಪ್ಗೆ ಹೋಗಿದ್ದಕ್ಕೆ ನನಗೆ 500 ರೂಪಾಯಿ ಡಿಸ್ಕೌಂಟ್ ಕೂಡ ಕೊಟ್ಟರು. ಈಗ 3 days ಚೆನ್ನಾಗಿತ್ತು ನನಗೆ ಮಾಡೋಕ್ಕೆ. ನಾನು ಮುಂದೆ ಇದು ನನಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಸೊ ಫಸ್ಟ್ಲಿ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಫಾರ್ ಯುವರ್ ಟೈಮ್. ತುಂಬ ಚೆನ್ನಾಗಿ ಕೇಳಿಸ್ಕೊಂಡ್ರೆ ಎಲ್ಲರೂ, ನೀವು ಡೌಟ್ಸ್ ಎಲ್ಲ ನೀಟಾಗಿ ಕೇಳಿದ್ದಾರೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಮಾರ್ಕೆಟ್ ಬಿದ್ದಿ ಅಂತ ಎಲ್ಲರೂ ಭಯ ಪಡ್ತಿದ್ದಾರೆ. ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ಮಾರ್ಕೆಟ್ ಮತ್ತೆ ಮೇಲೆ ಹೋಗುತ್ತೆ. ಯಾವ ಥರ ಬೀಳುತ್ತೋ ಮಾರ್ಕೆಟ್ ಮತ್ತೆ ಹಂಗೆ ಮೇಲೆ ಹೋಗುತ್ತೆ. ಇಂಥ ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡಿ ಒಂದು 1 ವರ್ಷ 2 ವರ್ಷ ಇಟ್ಕೊಂಡ್ರೆ ನಮಗೆ ಒಳ್ಳೆ ರಿಟರ್ನ್ಸೇ ಬರುತ್ತೆ. ನಾವು ಯಾವಾಗಲೂ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಬೇಕು. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ವಿಷನ್ ಲಾಂಗ್ ಟರ್ಮ್ ಇಟ್ಕೋಬೇಕು. ಅಟ್ಲೀಸ್ಟ್ ಒಂದು 2 years 3 years 5 years 10 years ಇಟ್ಕೋಬೇಕು. ಇಲ್ಲ ನಾನು ಇವತ್ತೇ ದುಡ್ಡು ಹಾಕಿ ಇವತ್ತೇ ದುಡ್ಡು ಮಾಡ್ತೀನಿ ಅಂತಂದರೆ ಅದು ಆಗಲ್ಲ. ಸ್ಟಾರ್ಟಿಂಗಿಂದಾನೆ ಮಾಡ್ತಾ ಇರ್ತಾರೆ, ಬಟ್ ಅಕ್ಯುರೇಸಿ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಟ್ರೇಡ್ ಮಾಡಬೇಕಾದ್ರೆ ಫಸ್ಟ್ ಕಲಿಬೇಕು. ಇಲ್ಲಿ ಬಂದು ನೀವು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ಒಂದು 3 months 6 months ಎಕ್ಸ್ಪೀರಿಯನ್ಸ್ ಬಂದಾಗ ಅವಾಗ ನೀವು ಸ್ವಲ್ಪ ರಿಸ್ಕ್ ತಗೊಂಡು ನಿಮ್ಮ ದುಡ್ಡನ್ನ ಇಂಟ್ರಾಡೇಗೆ ಯೂಸ್ ಮಾಡಿ. ಅವಾಗವರೆಗೂ ಜಸ್ಟ್ ಸ್ವಿಂಗ್ ಟ್ರೇಡಿಂಗು ಮತ್ತು ಆಪ್ಷನ್ ಹೆಡ್ಜಿಂಗ್ ಸ್ಟಡೀಸ್ ಮಾಡಿ ನೀವು ದುಡ್ಡು ಮಾಡ್ತೀರಾ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.